ಯಾರೆಲ್ಲ ಇದೇ ಮೊದಲು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಹೇಳ್ಕೊತಾ ಇರೋದು ಒಂದೇ ಸ್ಟೆಪ್ಪಲ್ಲಿ ಕುಚ್ಚನ್ನ ಹೇಗೆ ಹಾಕೋದು ಅಂತ. ಬೇಕಾಗಿರೋ ನೀಡಲ್ 10.75 mm ನೀಡಲ್ ಮತ್ತು 6 ಎಳೆ ದಾರ ಸುತ್ಕೊಂಡಿದ್ದೀನಿ. ಈ ಥರ ತೊಗೊಂಡಿದ್ದೀನಿ ನೋಡಿ. ಅದನ್ನು ಒಂದು ಗಂಟು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ದಪ್ಪ ಗಂಟು ಹಾಕ್ಕೊಂಡಿದ್ದೆ, ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಸಾರಿ ಹಿಂದ್ಗಡೆಯಿಂದ ಲಾಕ್ ಮಾಡಬೇಕು ಅಂತ ಸಾರಿ ಹಿಂದ್ಗಡೆಯಿಂದ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡು ನೋಡಿ ನೀಡಲ್ ತೊಗೊಂಡಿದ್ದೀನಿ. ಈ ಥರ ಥ್ರೆಡ್ನ ಹೊರಗಡೆ ತೆಗಿತಾ ಇದ್ದೀನಿ. ನಾಟ್ ನೋಡಿ ಹಿಂದ್ಗಡೆಯಿಂದ ಬಂತು ನೋಡಿ. ಇನ್ನೊಂದು ನಾಟ್ ಹಾಕೋತಾ ಇದ್ದೀನಿ ನೋಡಿ. ಈಗ ಒಂದು ನಾಟ್ ಆಯಿತು ನೋಡಿ. ಈ ಥರ ಕಾಣ್ತಾ ಇದೆ, ಲಾಕ್ ಆಗಿದೆ. ಮತ್ತು 4 ಚೈನ್ ಹಾಕ್ತಾ ಇದ್ದೀನಿ. 2, 3 ಆ್ಯಂಡ್ 4 4 ಚೈನ್ ಕಂಪ್ಲೀಟ್ ಮಾಡಿದೆ. ಮತ್ತು ನಿಡಲ್ ಮೇಲೆ 2 ಸಾರಿ ದಾರನ ಸುತ್ಕೊಳ್ಳಿ. ಈ ಥರ ನೋಡಿ. 4 ನಾಟ್ ಆದಮೇಲೆ ಈ ಥರ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡ್ಕೊಳ್ಳಿ ನೋಡಿ. ಈ ಥರ ಆಗಿದೆ. ನಾನು ಒಂದು ನಾಟ್ ಹಾಕೊಂಡಾದ್ಮೇಲೆ ಈ ಥರ ಮಾಡಿದ್ದೀನಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡೆ. ಅದಾದಮೇಲೆ ಮತ್ತೆ ನಿಡಲ್ ಮೇಲೆ 2 ಎಳೆ ದಾರನ ಸುತ್ಕೊಳ್ಳಿ. ಎಲ್ಲಿ 4 ಚೈನ್ ಹಾಕಿರ್ತೀವೋ ಅದರ ಒಳಗಡೆಯಿಂದ ತಗೊಂಡು ಈ ಥರ ಬರುತ್ತೆ ನೋಡಿ. 2 ಚೈನ್ ಆಗತ್ತೆ ಅದರಲ್ಲಿ. ಇದನ್ನು 1 ಚೈನ್ ಮತ್ತು ಈಗ 2 ಚೈನ್ ತೊಗೋಬೇಕು ನಾವು. ಇದು 2 ಚೈನ್ ಮತ್ತು ಇನ್ನೊಂದು 3 ಚೈನ್, ಟೋಟಲಿ 3 ಚೈನ್ ಆಗುತ್ತೆ. ಈ ಥರ ನೋಡಿ. 3 ಚೈನ್ನ ಹಾಕ್ಕೊಳ್ಳಿ. ಈ ಥರ ನೋಡಿ. ಈ ಥರ ಆಗಿದೆ. 3 ಚೈನ್ ಹಾಕ್ಕೊಂಡಾದ್ಮೇಲೆ ಹೀಗಾಗಿದೆ. ಮತ್ತು ನಿಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಅದೇ ಸೇಮ್ ಸ್ಟೆಪ್ ಮತ್ತು 1 ಚೈನ್ 2 ಚೈನ್ 3 ಚೈನ್ ಈ ಥರ ಮಾಡ್ಕೊಳ್ಳಿ. ಟೋಟಲಿ 5 ಚೈನ್ ಆಗಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಡಿಸೈನ್ಸು ನೋಡಿ. 2 ಎಳೆ ದಾರ ಸುತ್ತಕೊಂಡು ಮತ್ತು 1 ಚೈನ್ ಮತ್ತು 2 ಚೈನ್ ಮತ್ತು 3 ಚೈನ್ ನೋಡಿ. ಈ ಥರ ಕಾಣುತ್ತೆ. 3 ಚೈನ್ ಹಾಕ್ಕೊಂಡೆ ಮತ್ತು ನಿಡಲ್ ಮೇಲೆ ದಾರ ಸುತ್ತಕೊಂಡು 4 ಚೈನ್ ನೀನಿ ಬಾಕ್ಸ್ ಬಿಟ್ಟಿದ್ದೀವಲ್ಲ ಅಲ್ಲಿ ತೆಗೆದುಕೊಳ್ಳಿ ನೋಡಿ. ಈ ಥರ ಕಾಣುತ್ತೆ ನೋಡಿ. ಈ ಥರ ಕಾಣುತ್ತೆ. ನಾನು 5 ಚೈನ್ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ 6 ಹಾಕೋಬೋದು, 4 ಹಾಕೋಬೋದು. ನಾವು ಎಷ್ಟು ಚೈನ್ ಯಾವ ಥರ ಹಾಕೋತೀವೋ ಆ ಥರ ಚೈನ್ ಆ ಥರ ಡಿಸೈನ್ ಆಗಿ ಬರುತ್ತೆ. ನಾವು ಚೈನ್ ಮೇಲೆ ಡಿಪೆಂಡ್ ಇರುತ್ತೆ. ನಾನು 5 ಚೈನ್ ಹಾಕೋತಾ ಇದ್ದೀನಿ. ಈ ಥರ ಬರುತ್ತೆ ನನ್ನ ಡಿಸೈನ್ಸು ನೋಡಿ. ಆಮೇಲೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 5 ಚೈನ್ ಹಾಕ್ಕೊಂಡಾದ್ಮೇಲೆ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಟ್ ಹಾಕೋತಾ ಇದ್ದೀನಿ ನೋಡಿ. ನೋಡಿ ಈ ಥರ ಕಾಣ್ತಾ ಇದೆ. ಮತ್ತು 3 ಚೈನ್ನ ಹಾಕೋತಾ ಇದ್ದೀನಿ ನಾನು. 2 3 ಮತ್ತು ನಿಡಲ್ ಮೇಲೆ 2 ಸರಿ ದಾರನ ತೊಗೊಂಡು ಮತ್ತು ಎಲ್ಲೆಲ್ಲಿ ಬೀಡ್ ಇರುತ್ತೋ ಅಲ್ಲಿ ತೊಗೊಂಡು ಮತ್ತು ಸೇಮ್ ಇದ್ರ ಥರನೇ ತೊಗೊಂಡಿದ್ದೀನಿ. 2 ಚೈನ್ ಆಮೇಲೆ 3 ಚೈನ್ ಸೇಮ್, ಏನು ಚೇಂಜ್ ಇಲ್ಲ ಅದರಲ್ಲಿ ನೋಡಿ. ಈ ಥರ ಆಮೇಲೆ 3 ಚೈನ್ ಕಂಪ್ಲೀಟ್ ಆಯಿತು. ಮತ್ತು 2 ಎಳೆ ದಾರನ ಸುತ್ತಕೊಂಡು ಮತ್ತು ಆ ಬಾಕ್ಸ್ನೆಲ್ಲ ಹಾಕಿ ಮತ್ತು 2 ಚೈನ್ ಆಮೇಲೆ 3 ಚೈನ್ ಸೇಮ್ 5 ಚೈನ್ ಮಾಡ್ಕೊಂಡು ಹೋಗಿ. ಹೀಗೆ 5 ಚೈನ್ ಹಾಕ್ಕೋತಾ ಇದ್ದೀನಿ ನಾನು. ಮತ್ತು ಕುಚ್ಚು ಹಾಕೋಕ್ಕೆ 4 ಚೈನ್ನ ಬಿಡ್ತಾ ಇದ್ದೀನಿ ಮಧ್ಯ ಮಧ್ಯ ನೋಡಿ. ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಬಂತು. 2 ಎಳೆ ದಾರನ ಸುತ್ತಕೊಂಡು ನಿಡಲ್ ಮೇಲೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ. ಈ ಥರ ಕಾಣುತ್ತೆ. 2 ಅದು ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಹಾಕಿ ಈ ಥರ 3 ಚೈನ್ನ ಹಾಕೋಬೇಕು ನೀವು. ಟೋಟಲಿ ಪುಟ್ಟ ಪುಟ್ಟದಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೆ ಸೀರೆಗೆ. ನಾನು ಈ ಥರ ಡಿಸೈನ್ಸ್ನ ತುಂಬಾ ಹಾಕಿದ್ದೀನಿ ನೋಡಿ. ಈ ಥರ 3 ಹಾಕಿದೆ ನಾನು ಪುಟ್ಟ ಪುಟ್ಟದಾಗಿ ಪೆಟಲ್ನ ನೋಡಿ. ಈ ಥರ 3 ಚೈನ್ ಹಾಕಿದೆ. ಈ ಥರ
ಈ ಥರ 3 ಪ್ಲೇಟ್ನ ಮಾಡ್ಕೊಂಡಾದ್ಮೇಲೆ 4 ಚೈನ ಹಾಕಿ ಕುಚ್ಚು ಹಾಕೋದಕ್ಕೆ ಬೇಕಲ್ವ, ಹಾಗಾಗಿ 4 ಚೈನ್. ನಿಮ್ಗೆ ಜಾಸ್ತಿ ಬೇಕಂದ್ರೂ ಜಾಸ್ತಿನೂ ಬಿಡ್ಬೋದು, ಬಟ್ ನಾನು 4 ಮಾತ್ರ ಹಾಕ್ತಾಯಿದ್ದೀನಿ. ಪುಟ್ಟದಾಗಿ ಹಾಕ್ತಾಯಿದ್ದೀನಲ್ಲ, ಹಾಗಾಗಿ ನಾನು 4 ಚೈನ್ ಮಾತ್ರ ಸಾಕು. ಬೇಕಂದರೆ ನೀವು 5 ಚೈನ್ 6 ಚೈನು ಬಿಡ್ಬೋದು. ನೀವು ಯಾವ ರೀತಿ ಹಾಕ್ತಿರ್ತೀರಲ್ಲ ಆ ಥರ ಬಿಡ್ಬೋದು ಡಿಸೈನ್ಸ್ನ. ದಪ್ಪ ಆದರೆ ದಪ್ಪ, ಇಲ್ಲಾಂದರೆ ನಾನು ಈ ಥರ ಸಣ್ಣದಾಗಿ ಪುಟ್ಟದಾಗಿ ಹಾಕ್ತಾಯಿದ್ದೀನಿ, ಹಾಗಾಗಿ ಹೀಗೆ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ 3 ಚೈನ್ ಹಾಕಿ ಮತ್ತು ಎರಡರಲ್ಲೊಂದು ಮಾಡಿದ್ಮೇಲೆ ಈ ಥರ ಬಂದಿದೆ ನೋಡಿ. ಈ ಕಾಣ್ತಾ ಇದೆ ಡಿಸೈನು, ಈ ಥರ ಇದೆ. ಇದಾದಮೇಲೆ ನಾನು ಕುಚ್ಚನ್ನ ಹಾಕ್ತಾಯಿದ್ದೀನಿ. ಈ ಥರ ನೋಡಿ, ಬೇಬಿ ಕುಚ್ಚನ್ನ ನಾನು 87 ದಾರನ ತೊಗೊಂಡಿದ್ದೀನಿ. ನೋಡಿ, ನಾನು ಜರಿ ಥ್ರೆಡ್ನ ತೊಗೊಂಡು ಈ ಥರ ಸುತ್ಕೋತಾ ಇದ್ದೀನಿ. ಮತ್ತು ಅದರಲ್ಲಿ ಹೋಲ್ ಇರುತ್ತಲ್ಲ, ಅಲ್ಲಿ ಜಗ್ಗಿ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡಿಬಿಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ. ನಾನು ಪುಟ್ಟದಾಗಿ ಹಾಕಿದ್ದೀನಿ ಪೆಟಲ್ನ, ಹಾಗಾಗಿ ನಾನು ಬೇಬಿ ಕುಚ್ಚನ್ನು ಪುಟ್ಟದಾಗಿಯೇ ಹಾಕೋತಾ ಇದ್ದೀನಿ. ಸ್ಮಾಲಾಗಿಯೇ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನೋಡಿ, ನಾನು ಈ ಥರ ಹಾಕ್ಕೊಂಡೆ. ಎರಡನೇದನ್ನು ಅದನ್ನು ಇಷ್ಟೇ ಹಾಕೋತಾ ಇದ್ದೀನಿ. ನಿಮ್ಮ ಸಾರಿ ಕಲರ್ ಯಾವುದಿರುತ್ತೋ ಡಬಲ್ ಶೇಡ್ನು ಹಾಕ್ಬೋದು. ನಾನು ಒಂದೇ ಶೇಡ್ ಕಲರಲ್ಲಿ ಹಾಕಿದ್ದೀನಿ ಕುಚ್ಚನ್ನ. ಬೇಬಿ ಕುಚ್ಚನ್ನ ಡಬಲ್ ಕಲರಲ್ಲೂ ಹಾಕ್ಬೋದು. ನೋಡಿ, ಈ ಥರ ಆಯ್ತು. ನೋಡಿ, ಕಟ್ ಮಾಡಿದೆ ನೋಡಿ, ಈ ಥರ ಕಾಣ್ತಾ ಇದೆ ಡಿಸೈನ್ಸು. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ.